ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ಡೇಟ್ ಬಂದ್ಬಿಟ್ಟು 16th ಆಗಿದೆ. ಬೆಳಗ್ಗೆ ಒಂದು 5:15 ಆಗಿದೆ ಈಗ ಟೈಮು. ಇವತ್ತು ಮತ್ತೆ ನಾವು ಬೈಕ್ ಟ್ಯಾಕ್ಸಿಲಿ ವರ್ಕ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ 2 ದಿನದಿಂದ ಗಾಡಿನ ಗ್ಯಾರೇಜಿಗೆ ಬಿಟ್ಬಿಟ್ಟು ಯಾವುದೂ ಕೆಲಸ ಮಾಡೋಕ್ಕಾಗಲಿಲ್ಲ. ಇವತ್ತಾದರೂ ಕರೆಕ್ಟಾಗಿ ಇವತ್ತಿಂದ ನೀಟಾಗಿ ಒಂದಿನೂ ಬಿಡ್ದಂಗೆ ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡೀನಿ. ಅದೇನಾಗುತ್ತೋ ಗೊತ್ತಿಲ್ಲ. ಅಜ್ಜಿ ಗ್ಯಾರೇಜಲ್ಲಿ 4,000 ಆಯ್ತು ಫ್ರೆಂಡ್ಸ್ ಸರ್ವೀಸು. ಅಜ್ಜಿ ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳನ್ನ ಅಡ್ಮಿಟ್ ಮಾಡಿದಾಗ ಆಗತ್ತಲ್ಲ, ಕಿಡ್ನಿ ಹೋಗಿದೆ, ಸಾಮಾನು ಹೋಗಿದೆ, ಸಿಂಗ್ರಿ ಹೋಗಿದೆ ಅಂತ. ಆ ಥರ ನನ್ನ ಮಕ್ಕಳು ಬ್ಲೇಡ್ ಹಾಕಿದ್ರು ಈ ಸಲ ಮಾತ್ರ. ಅದೇನು ಗೊತ್ತಿಲ್ಲ. ನಮ್ಮನ್ನು ಗಾಡಿ ಮುಟ್ಟಿದ್ರೆ 1,000 ರೂಪಾಯಿ 2,000 ರೂಪಾಯಿಗೆ ದಿಂಗಿಸ್ಕೊಂಡು ಹೋಗ್ತೀನಿ. ಇರ್ಲಿ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಇದರಿಂದ ದುಡಿತೀವಿ ಅಂದರೆ ಇದು ಖರ್ಚು ಮಾಡಲೇಬೇಕಾಗತ್ತಲ್ಲ. ಹಂಗಾಗಿದೆ ಈಗ ಪರಿಸ್ಥಿತಿ. 4,000 ರೂಪಾಯಿ ಆಯಿತು ಕೊನೆಗೂ. ದುಡಿಯೋದು ಚಿಲ್ಲರೆ, ಹೋಗೋದು ಬೆಟ್ಟದಷ್ಟು. ಹಂಗಾಗೋಗಿದೆ ಮಿಡ್ಲ್ ಕ್ಲಾಸ್ ಲೈಫ್. ಈ ಮಿಡ್ಲ್ ಕ್ಲಾಸ್ ಲೈಫ್ ಯಾವ ಥರ ಅಂತ ಹೇಳಿದ್ರೆ, ಆಸೆಗಳು ಬೆಟ್ಟದಷ್ಟಿರ್ತವೆ, ಈಡೇರೋದು ಎಳ್ಳಷ್ಟು ಈಡೇರಲ್ಲ, ಆ ಥರ ಆಗೋಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನನಗೆ ಯಾವ್ದಾದ್ರು ಫಸ್ಟ್ ಆರ್ಡರ್ ಏನಾದ್ರು ಸಿಕ್ತು ಅಂದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಇನ್ನೂ ಯಾವುದು ಆರ್ಡರ್ಸ್ಗಳು ಬಂದಿಲ್ಲ. ಅದು ಅಲ್ಲದೆ ಈಗ ರ್ಯಾಪಿಡೋದಲ್ಲಿ ಇನ್ಸೆಂಟಿವ್ ಬೇರೆ ಇದೆ. ಬಟ್ ಇನ್ಸೆಂಟಿವ್ ಯಾವ ಥರ ಅಂದರೆ, ನಮ್ಮನ್ನು ಮಾಡೋಕ್ಕೆ ಆಗಲ್ಲ ಅವರು, ಆ ಥರ ಕೊಡ್ತಾನೆ ಇನ್ಸೆಂಟಿವ್. ಬನ್ನಿ ತೋರಿಸ್ತೀನಿ ಇನ್ಸೆಂಟಿವ್ ಏನಿದೆ ಅಂತ. ಇನ್ಸೆಂಟಿವ್ 20 ಆರ್ಡ್ರು ಮಾಡಬೇಕಂತೆ 10 ಗಂಟೆ ಒಳಗೆ. ಎಷ್ಟರಿಂದ 7ರಿಂದ 10 ಗಂಟೆ ಒಳಗೆ 520 ಮಾಡಿದ್ರೆ 500 ರೂಪಾಯಿ ಸಿಗುತ್ತೆ. 35 ಮಾಡಿದ್ರೆ 500. ಟೋಟಲಾಗಿ 10 ಗಂಟೆ ಒಳಗೆ 35 ಆರ್ಡರ್ ಮಾಡಿದ್ರೆ ನೀವು 1,000 ರೂಪಾಯಿ ಸಿಗುತ್ತೆ. ಯಾವ 7:30ಇಂದ ಸಾಧ್ಯನಾ? 7:30ಇಂದ 10 ಗಂಟೆವರೆಗೂ 35 ಆರ್ಡರ್ ಮಾಡಬೇಕು ಅಂದರೆ ಎಷ್ಟು? 7:30 ಅಂದರೆ 8ರಿಂದ 10 ಅಂತ. 8ರಿಂದ 10ನಾ? 8ರಿಂದ 10 2 ಅವರಲ್ಲಿ 35 ಆರ್ಡರು. 35 ಡಿವೈಡೆಡ್ ಬೈ 2 ಹೆಂಗಾಗುತ್ತೆ ಫ್ರೆಂಡ್ಸ್? ನಮ್ಮ ನೀವು ಬೆಲೆ ಇಲ್ದಂಗೆ ಕೊಡ್ತಾರಪ್ಪ. ಸಾಧ್ಯನಾ? ಚಾನ್ಸೇ ಇಲ್ಲ. ನೋಡ್ರೆ ಅದ ಕೊಡೋದಕ್ಕಾದ್ರೂ ಬೆಲೆ ಕೊಡುವ. ಇಲ್ಲಿ ಬನ್ನಿ ಸ್ನೇಹಿತರೆ, ನೋಡೋಣ ಯಾವ್ದ್ರಲ್ಲಿ ನಾನು ಇನ್ಸೆಂಟಿವ್ ಮಾಡಕ್ ಹೋಗಲ್ಲ. ಇನ್ಸೆಂಟಿವ್ ಆಗೋದು ಇಲ್ಲ. ನನ್ನ ಮಕ್ಕಳು ನೋಡಿ, ಈಗ ಆರ್ಡರ್ಗಳು ಜಾಸ್ತಿ ಇದ್ರೆ ಬೇಕಾದ್ರೆ ಮಾಡ್ಕೋಬೋದು. 10 ನಿಯರ್ ಆರ್ಡರ್ಗಳನ್ನ. ಮತ್ತು ಆರ್ಡರೇ ಕೊಡ್ದಲ್ಲೇ ಹಿಂಗೆ ಟಾರ್ಗೆಟ್ ಕೊಟ್ರೆ ಎಲ್ಲಿ ಮಾಡೋಕ್ಕಾಗತ್ತೆ? ಅದಕ್ಕೆ ಇವತ್ತು ನಮ್ದೇನಿಲ್ಲ ಜಾಸ್ತಿ ಟಾರ್ಗೆಟ್. 1,000 ರೂಪೀಸ್ ಆದರೆ ಸಾಕು 12 o'clock ಒಳಗೆ. ನೋಡೋಣ ಬನ್ನಿ ಯಾವ್ದು ಸಿಗುತ್ತೆ ಫಸ್ಟ್ ಆರ್ಡರ್ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. 2ರಲ್ಲೂ ನನಗೆ ಆನ್ಲೈನ್ ಆಗಿ ಊಬರ್ ಮತ್ತು ರ್ಯಾಪಿಡೋದಲ್ಲಿ. ಬನ್ನಿ ಸ್ನೇಹಿತರೆ ನೋಡೋಣ. ನಾನು ಜಸ್ಟ್ ಸೆಲ್ಫ್ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಬಿಟ್ಟಿದ್ದಷ್ಟೇ ಗುರು. ಸೆಲ್ಫ್ ಆಗ್ತಿರ್ಲಿಲ್ಲ ಅಂತ ಬಿಟ್ಟಿದ್ದಕ್ಕೆ ನನ್ನ ಮಗ ಫುಲ್ಲು ಸರ್ವೀಸು ಅಂತ ಮಾಡಿಬಿಟ್ಟು ಫುಲ್ಲು 4,000 ರೂಪೀಸ್ ಬಿಲ್ ಮಾಡಿದ್ದಾನೆ ಫ್ರೆಂಡ್ಸ್. 4,000 ರೂಪೀಸ್. ಅಯ್ಯಪ್ಪ ಸೇರ. ನಾನು ಮುಂಚೆಲ್ಲ 2,000 ರೂಪಾಯಿ ಕೊಟ್ರೆ ಜಾಸ್ತಿ ಅನ್ಕೊಂಡ್ಬಿಡ್ತಿದ್ದೆ ಗಾಡಿಗಳಿಗೆ. ಅಷ್ಟರಲ್ಲೇ ಮುಗಿದೋಗುತ್ತೆ 2,000 2,500 ಮ್ಯಾಕ್ಸಿಮಮ್ಮು. ಅಮ್ಮನ ದುಡ್ಡಿಗೆ ಬೆಲೆನೇ ಇಲ್ಲ ಅನ್ನಂಗೆ ಆಗೋಗಿದೆ ಈಗ. ಎಷ್ಟು ದುಡಿದ್ರೂ ಸಾಕಾಗಲ್ಲ, ಹಂಗಾಗಿದೆ ಈಗ ಸಿಚುವೇಶನ್. ಆಮೇಲೆ ಎಲ್ಲರೂ ಈಗ ಯುದ್ಧದ್ದು ರೀಸನ್ ಕೊಟ್ಬಿಡ್ತಾರೆ. ಯಾಕೆ ಕೇಳ್ತೀರಾ ಯುದ್ಧದ ರೀಸನ್? ಸುಮ್ಮನೆ ಎಲ್ಲ ಒಂದು ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೆ ಒಂದು ಸೂಜಿ ರೇಟ್ ಕೂಡ ಜಾಸ್ತಿ ಆಗೋಗುತ್ತೆ. ಆ ಥರ ಆಗೋಗುತ್ತೆ ಈಗಿನ ಪರಿಸ್ಥಿತಿಲಿ. ಅದೇನು ಮಾಡ್ತಾರ ಗೊತ್ತಿಲ್ಲ ಗೌರ್ಮೆಂಟು. ಅಲ್ಲ ಫ್ರೆಂಡ್ಸ್, ಈ ಒಂದು ಆರ್ಡರ್ನ ನಾನು ಪಿಕಪ್ ಮಾಡ್ಕೊಂಡಿದ್ದೀನಿ ಊಬರಲ್ಲಿ. ಇದು 64 ರೂಪೀಸಿಗೆ. ನೋಡೋಣ ಬನ್ನಿ. ಈಗ ಹತ್ರ ಇರೋದೇ ತೊಗೊಂಡಿನಿ. ಯಾಕೆಂದ್ರೆ ಈಗ ಇಲ್ಲಿಂದ ಬೇರೆ ಕಡೆ ಎಲ್ಲಾದ್ರೂ ಲೊಕೇಶನ್ ಚೇಂಜ್ ಮಾಡಿದ್ರೆ ಎಲ್ಲ ದೊಡ್ಡ ಆರ್ಡರ್ ಸಿಗ್ಬೋದು. ಅದಕ್ಕೆ ಇಲ್ಲಿಂದ ಒಂದು ಆರ್ಡರ್ ತೊಗೊಂಡಿದ್ದೀನಿ. ರ್ಯಾಪಿಡೋದಲ್ಲಂತೂ ಒಂದು ಆರ್ಡರ್ ಬಂದಿಲ್ಲ ಇದುವರೆಗೂ. ನೋಡೋಣ ಬನ್ನಿ, ಪಿಕಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಇವಾಗ ಒಂದು ಲೊಕೇಶನಿಗೆ ಬಂದಿದ್ದೀನಿ ನಾನು, ಕಸ್ಟಮರ್ ಲೊಕೇಶನ್ಗೆ. ಬನ್ನಿ ಫ್ರೆಂಡ್ಸ್, ಈಗ ಫೋನ್ ಮಾಡೋಣ ಕಸ್ಟಮರಿಗೆ. ಎಲ್ಲಿಗರು ಎಲ್ಲ ನಿಂತಿದ್ದಾರೆ ಅನ್ಸುತ್ತೆ. ಊಬರ್ ತಗೊಳ್ಳಿ ಸರ್, ಕೂತ್ಕೊಳ್ಳಿ. ಎಲ್ಲಿರೋದು ಲೊಕೇಶನು?
ಹಿಂಗೆ ಉಲ್ಟಾನೆ ಹೋಗ್ಬೇಕಾ? ಸ್ನೇಹಿತರೆ, ಈಗ ಒಂದು ಆರ್ಡರ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ವೀರಭದ್ರ ನಗರ ಇರೋದು ಡ್ರಾಪು. ಹೆಚ್ಚು ಕಮ್ಮಿ 5.5 ಕಿಲೋಮೀಟ್ರ್ ಇದೆ. ನನಗೆ ತೋರಿಸಿದ್ದು ಒಂದು 64 ರುಪೀಸ್ಗೆ ಊಬರಲ್ಲಿ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಇದು ಊಬರಲ್ಲಿ ಅದೇನಾಗಿದೆ ಅಂತ ಗೊತ್ತಾಗ್ತಿಲ್ಲ ಪ್ರಾಬ್ಲಮ್ಮು. ಏನೋ ಗ್ಲಿಚಸ್ ಅನ್ಸುತ್ತೆ. ಸುಮ್ಮನೆ ಅದು ರೂಟು ನೀಟಾಗಿ ನನಗೆ ಇಲ್ಲ, ರೂಟೇ ನನಗೆ ನೀಟಾಗಿ ತೋರಿಸ್ತಾ ಇಲ್ಲ ಸ್ನೇಹಿತರೆ. $58. ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. 60 ರುಪೀಸಿಗೆ, 64 ರುಪೀಸಿಗೆ. ಇಲ್ಲಿ ಎಲ್ಲಪ್ಪ ವೀರಭದ್ರ ನಗರ ಅನ್ಸುತ್ತೆ, ಹೆಚ್ಚು ಕಮ್ಮಿ ಶ್ರೀನಗರ ಅಂತಿದೆ ಅಲ್ಲಲ್ಲಿ. ನಮ್ಮ ಫೋಟೋ ಬೇರೆ ಕೊಡಿಬೇಕು ಗುರು ಕರ್ಮ. ಬನ್ನಿ ಸ್ನೇಹಿತರೆ, ಇನ್ಯಾವುದಾದ್ರು ಆರ್ಡರ್ ಸಿಗುತ್ತಾ ನೋಡೋಣ. ಲೋ ಬೇರೆ ಇಲ್ಲ, ಪೆಟ್ರೋಲು ಹಾಕಿಸ್ಬೇಕು. ಅಯ್ಯೋ, ಎಲ್ಲ ಖರ್ಚುಗಳು ಗುರು ಇವತ್ತಂತ ನನಗೆ. ಸ್ನೇಹಿತರೆ, ಈಗ ಒಂದು ಆರ್ಡರು ಬುಕ್ ಆಗಿದೆ. ಇದರಲ್ಲಿ ರ್ಯಾಪಿಡೋದಲ್ಲಿ 88 ರುಪೀಸಿಗೆ. ಇಲ್ಲೇ 1.2 ಕಿಲೋಮೀಟ್ರಲ್ಲಿ ಇರೋದು ಪಿಕಪ್ಪು. ಬನ್ನಿ ಸ್ನೇಹಿತರೆ, ಪಿಕಪ್ ಮಾಡ್ಕೊಳ್ಳೋಣ. ನನ್ನ ಅಜ್ಜಿ ಬ್ಲೋನೇ ಇಲ್ಲ ಗುರು ಗಾಡೀಲಿ, 18 ಅಷ್ಟೇ ಇದೆ ಬ್ಲೋ. ಹಂಗೆ ಓಡಿಸ್ತಾ ಬಿದ್ದೀನಿ, ಟೈರು ತೆಂಗಿಸ್ಕೊಳ್ಳೋದು ಇವತ್ತೀಗ. ಅಯ್ಯೋ ಕರ್ಮ ಗುರು, ಏನಾಗುತ್ತಿಲ್ಲ ಫ್ರೆಂಡ್ಸ್. ಇದು ಗ್ಯಾರೇಜ್ ಬಿಟ್ಮೇಲೆ ಪಿಕಪ್ಪೇ ಕಮ್ಮಿ ಆಗಿದೆ ಅನ್ನಿಸ್ತಾ ಇದೆ ನೀವಂತೂ. ಯಾಕೋ ಅಜ್ಜಿ ಗಾಡಿ ಎಳಿತಾನೆ ಇಲ್ಲ. ಇನ್ನೇನು ತಾನೇ ಮಾಡುತ್ತೇಳಿ, 90,000 ಕಿಲೋಮೀಟ್ರ್ ಓಡಿದೆ. ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಆದರೂ ಗಾಡಿ ಚೆನ್ನಾಗೇ ಇದೆ, ನೋ ಪ್ರಾಬ್ಲಮ್. ಆದರೂ ಗಾಡಿ ಸೂಪರ್ ಆಗಿದೆ ಫ್ರೆಂಡ್ಸ್. ನಾನು ಅಂದ್ಕೊಂಡಕ್ಕಿಂತ ಜಾಸ್ತಿನೇ ಒಳ್ಳೆ ಬಾಳಿಕೆ ಬರ್ತಿದೆ ಗಾಡಿಗಳು. ಇದೇ ಜಾಗದಲ್ಲಿ ಬೇರೆ ಗಾಡಿ ಆಗಿದ್ರೆ ನಮ್ಮ ಇನ್ನೂ 7-8 ಸಾವಿರ ರೂಪಾಯಿ ಆಗೋದೇನೋ. ಸ್ನೇಹಿತರೆ, ಈಗ ಒಂದು ರೈಡು ನಾನು ಪಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 8.5 ಕಿಲೋಮೀಟ್ರ್ ಇರೋದು. ಇದು ಆ್ಯಕ್ಚುಲಿ ತೊಗೊಂಡಿರೋದು ನಾನು ರ್ಯಾಪಿಡೋದಲ್ಲಿ. 88 ರುಪೀಸ್ ಏನೋ ತೋರಿಸ್ತು 8.5 ಕಿಲೋಮೀಟ್ರಿಗೆ, ಅದಕ್ಕೆ ಎತ್ಕೊಂಡೆ. ಎಂಬತ್ತೆಂಟು ಚೇಂಜ್ ಇಲ್ವಾ ಸರ್? ಇಲ್ಲ, ಚೇಂಜ್ ನನ್ನ ಹತ್ರ ಇಲ್ಲ. ಇಲ್ಲ ಹೌದಾ? ಫೋನ್ಪೇ ಇದೆ. ಫೋನ್ಪೇ ನನ್ನ ಫೋನ್ಪೇ ಇಲ್ಲ, ಕಾಸಿಲ್ಲ ಅದರಲ್ಲಿ. ಇಲ್ಲ ಬಿಡಿ ಸರ್, ಸರ್ ಇಲ್ಲಿ ಬಿಡಿ. ಇಲ್ಲ ಓಕೆ. ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. 89 ರೂಪಾಯಿ. ಚೇಂಜ್ ಕೊಟ್ಟು ಪ್ರಾಬ್ಲಮ್ ಆಗುತ್ತೆ. ಅದು ಚೇಂಜೇ ಎಲ್ಲೂ ಸಿಗ್ತಾ ಇಲ್ಲ. ಚೇಂಜರು ಏನು ಗೊತ್ತಾಗುತ್ತಿಲ್ಲ. ಬನ್ನಿ ಸ್ನೇಹಿತರೆ, ಈಗ ನೆಕ್ಸ್ಟ್ ಆರ್ಡರ್ ಸಿಗುತ್ತೆ ನೋಡೋಣ. ಅದು ಇದ್ದಿದ್ದು 88 ರುಪೀಸ್ ಇದೆ. ಅದು ಯಾವುದೋ ಗೊತ್ತಿಲ್ಲ. ಇನ್ನೊಂದು ಆರ್ಡರ್ ಹೋಯ್ತು. ಆಯ್ತು ಆರ್ಡರ್. ಸ್ನೇಹಿತರೆ, ಈಗ ಒಂದು ರ್ಯಾಪಿಡೋದಲ್ಲಿ ಆರ್ಡರ್ ಸಿಕ್ಕಿದೆ. ಇಲ್ಲಿಂದ ಒಂದು 0.4 ಕಿಲೋಮೀಟ್ರಲ್ಲೇ ಪಿಕಪ್ಪು. ಬನ್ನಿ ಸ್ನೇಹಿತರೆ, ಪಿಕಪ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ಒಂದು ರೈಡು ಪಿಕಪ್ ಆಗಿದೆ ರ್ಯಾಪಿಡೋದಲ್ಲಿ. ಒಂದು 3 ಕಿಲೋಮೀಟ್ರ್ ಅಷ್ಟೇ ಇರೋದು ಡ್ರಾಪು. ಬನ್ನಿ ಸ್ನೇಹಿತರೆ, ಮುಗಿಸೋಣ ಡ್ರಾಪು. $43. $43. No, 43. Okay.
ಥ್ಯಾಂಕ್ ಯು. ಸ್ನೇಹಿತರೆ, ಈಗ ಒಂದು ಡ್ರಾಪ್ ಆಯಿತು ಕಂಪ್ಲೀಟು. ಇಲ್ಲೇ ಕಿಮ್ಸ್ ಹಾಸ್ಪಿಟಲಿಗೆ ಇದ್ದಿದ್ದು. ಬನ್ನಿ ಈಗ ನೆಕ್ಸ್ಟು ಎಲ್ಲ ಆರ್ಡರ್ ಸಿಗುತ್ತೆ ನೋಡೋಣ. ಅವಾಗಿಂದ ಒಂದು 2-3 ಆರ್ಡರ್ ಸಿಗ್ತಾ ಇದ್ದಾವೆ, ಎಲ್ಲ ದೂರದ್ದು, ಹತ್ರದ್ದು ಯಾವುದೂ ಇಲ್ಲ. ತೊಗೊಳ್ಳೋಣ ಅಂದರೆ ನನ್ನ ಅಜ್ಜಿ ಅಡ್ರೆಸ್ ಮಿಸ್ ಆಗೋಯ್ತು. ನೋಡೋಣ ಈಗ ಎಲ್ಲಾದರೂ ಸಿಗುತ್ತಾ ಅಂತ. ಸ್ನೇಹಿತರೆ, ಈಗ 3 ಆರ್ಡರ್ ಆಗಿದೆ. ಒಂದು ಇದರಲ್ಲಿ ಊಬರಲ್ಲಿ, ಇನ್ನು 2 ರ್ಯಾಪಿಡೋದಲ್ಲಿ. ನೋಡೋಣ ಬನ್ನಿ ಇನ್ನೆಲ್ಲಾದರೂ ಆರ್ಡರ್ ಸಿಗುತ್ತಾ ಅಂತ. ಈ ಒಂದು ಊಬರಲ್ಲಿ ಆರ್ಡರ್ ಪಿಕಪ್ ಆಗಿದೆ ಫ್ರೆಂಡ್ಸ್. ಜಸ್ಟ್ 1 ಕಿಲೋಮೀಟ್ರಿಗೆ ಒಂದು 54 ರುಪೀಸ್ ತೋರಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ಪಿಕ್ ಮಾಡ್ಕೊಳ್ಳೋಣ. ರ್ಯಾಪಿಡೋದಲ್ಲಿ ಇನ್ಸೆಂಟಿವ್ದು ಪ್ರಾಬ್ಲಮ್ ಏನು ಗೊತ್ತಾ, ಈಗ ಇದೇನು ಆರ್ಡರ್ 2 ಮುಗಿಸಿನಲ್ಲ, ಈಗ ಈ ಆರ್ಡರು ನೆಕ್ಸ್ಟು ಈಗ 7:30ಗೆ ಆ್ಯಡ್ ಆಗಲ್ಲ. ಇದು 7:30ಇಂದ ಏನು ಮಾಡ್ತಿರಲ್ಲ ಆರ್ಡರು, ಅದರಿಂದ ಅಷ್ಟೇ ಕನ್ಸಿಡರ್ ಆಗೋದು ಇನ್ಸೆಂಟಿವ್ಗೆ. ಆಫ್ ಏನು ಮಾಡಿರಲಿಲ್ಲ ನಾನು. ಆಮೇಲೆ ಆಫ್ಲೈನು ಮಾಡೋಕ್ಕಾಗಲ್ಲ. ನೀವು ಈಗ ನೆಕ್ಸ್ಟ್ ಏನಾದರೂ ನೀವು ತೊಗೋತೀರಾ ಅಂತ ಹೇಳಿದ್ರೆ, ಇನ್ಸೆಂಟಿವ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಆಫ್ಲೈನ್ ಮಾಡೋಂಗಿಲ್ಲ ನೀವು. ಹಲೋ ಮೇಡಮ್, ಇದರ ಹೋಟೆಲ್ ಶ್ರೀಕೃಷ್ಣ ಇದಾರಲ್ಲ, ಅಲ್ಲಿದ್ದೀನಿ. वो क्या बोलना उसमें उधर? राबिया, ठीक है ठीक है. हाँ ओके ओके सर. हाँ राबिया. ओके मैडम. राबिया ला, राबिया राबिया राबिया. ಓಕೆ ಥ್ಯಾಂಕ್ ಯು. ಈಗ ಒಂದು ಆರ್ಡರ್ ಪಿಕಪ್ ಆಗಿದೆ. ಈಗ ಇದನ್ನ ಡ್ರಾಪ್ ಮಾಡಬೇಕೀಗ. ನನಗೆ ಅನ್ನಿಸ್ದಂಗೆ ಇಲ್ಲೇ ಕಿಮ್ಸ್ ಹಾಸ್ಪಿಟಲ್ಗೆ ಅನ್ಸುತ್ತೆ ಅದು. ಬನ್ನಿ ಡ್ರಾಪ್ ಮಾಡೋಣ. ಡ್ರಾಪ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಓಕೆ ಮೇಡಮ್, ಥ್ಯಾಂಕ್ ಯು. ಹಾಂ ಸರಿ ಮೇಡಮ್. ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಇನ್ನೊಂದು ಆರ್ಡರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಊಬರಲ್ಲೇ. ಇಲ್ಲೇ 400 ಮೀಟರ್ಸಲ್ಲೇ ಇರೋದು ಪಿಕಪ್ಪು. ₹143 ಊಬರಲ್ಲಿ. ನೋಡೋಣ ಬನ್ನಿ. ಸ್ನೇಹಿತರೆ, ಈಗ ಒಂದು 7:30 ಆಗಿದೆ ಟೈಮು. ಈಗ ನಂದು 4ನೇ ಆರ್ಡರು. ಆದಷ್ಟು ಬೆಳಗ್ಗೆ ದೂರ ಮಾಡ್ಕೊಂಬಿಟ್ಟು ಆಮೇಲೆ ಬೇಕಾದ್ರೆ ನಾನು ಇಲ್ಲೇ ಲೋಕಲ್ ಆರ್ಡರ್ ಹೊಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸ್ನೇಹಿತರೆ, ಇವತ್ತು ಅಟ್ಲೀಸ್ಟ್ ಒಂದು 1000ಇಂದ 1500 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ಲ ಅಂತ ನೋಡೋಣ. 2 ದಿನದಿಂದ ಮಾಡ್ದಲ್ಲ ಅವನ ಅಜ್ಜಿ, ಎಲ್ಲೂ ಇಲ್ಲ ಗುರು, ಕೆಲಸನೇ ಇಲ್ಲ ಅವನ ಅಜ್ಜಿ. ಈ ಗಾಡಿ ಸರ್ವಿಸಿಗೆ ಬಿಟ್ಟಿದ್ದು ಖರ್ಚು ಮೇಲೆ ಖರ್ಚು. ಹೆವಿ ಖರ್ಚಾಗೋಯ್ತು ನಿನ್ನೆ ಅಂತ ನನಗೆ. ಇಲ್ಲಿ ಬನ್ನಿ, ಮೂಗಿರೋರ್ಗು ನೆಗಡಿ ತಪ್ಪಲ್ಲ ಅನ್ನಂಗೆ ಆಗ್ತಾ ಇರುತ್ತೆ ಖರ್ಚುಗಳು. ಕಸ್ಟಮರ್ ಅಲ್ಲೇ ನಿಂತಿರಲ್ಲ, ಟ್ರಾಫಿಕ್ ಬೇರೆ. ನನ್ನ ಮಕ್ಕಳು ಸಿಗ್ನಲ್ ಹಾಕೋದು ತೆಗಿತಾರೆ ಇವರು. ಸ್ನೇಹಿತರೆ, ಈಗ ಒಂದು ರೈಡು ಪಿಕಪ್ ಆಗಿದೆ. ಇಲ್ಲಿಂದ ಕಸ್ತೂರ್ಬಾ ನಗರ ಅಂತೆ. ಹೆಚ್ಚು ಕಮ್ಮಿ 12 ಕಿಲೋಮೀಟ್ರ್ ಇದೆ. 34 ನಿಮಿಷದ ರೈಟು. ಬನ್ನಿ ಸ್ನೇಹಿತರೆ, ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ. ನಮ್ಮ ಇವ್ರನ್ನೋರು ತಿರುಪೇಶ್ ಹೋಗಿ ನಕ್ಕನ್ ಹೆಲ್ಮೆಟ್ ಇಲ್ಲ, ನಂಬರ್ ಪ್ಲೇಟ್ ಇಲ್ಲ, ಲೌಡ ಇಲ್ಲ, ಲಸನ್ ಇಲ್ಲ. ಒಂದೇ ಲೈಫ್ ಹೋದರು. ಲೈಫ್ ಅಂದರೆ ಹಿಂಗಿರಬೇಕು. ಈ ಬಾಣಸವಾಡಿ ಬ್ರಿಡ್ಜಲ್ಲಿ ಏನೇ ಟೈಮ್ ಟ್ರಾಫಿಕ್ ಇರುತ್ತೆ ಗುರು. ಇದು ಟೈಮಿಂಗ್ಸ್ ಅನ್ನಂಗಿಲ್ಲ ಈ ಏರಿಯಾದಲ್ಲಿ. ಆವಾಗ ನೋಡೋದು ಟ್ರಾಫಿಕ್ಕು. ಈಗಿನ್ನೂ 1 ಗಂಟೆ ಆಗಿರ್ಬೋದು. ಅದು ಆಗಲೇ ನೋಡಿ ಎಷ್ಟು ಜನ ಇದ್ದಾರಲ್ಲ ನೋಡಿ. ಅಯ್ಯಪ್ಪ ದೇವ್ರೆ, ಟ್ರಾಫಿಕಲ್ಲಿ ಸಿಗಾಕೊಂಡ್ರಂತೂ ಹಬ್ಬ ಅರ್ಧೋಗುತ್ತೆ ನನಗಂತೂ. ಅಜ್ಜಿ ಈ ಏರಿಯಾ ಬರ್ತೀನಿ ಅಂದರೆ ತಗೋತಾನೆ ಇರಲಿಲ್ಲಲ್ಲ ಗುರು, ಗೊತ್ತಾಗ್ದೆ ತಗೋಬಿಟ್ಟೆ.
ಇಲ್ಲಂತೂ ಟ್ರಾಫಿಕ್ ಮೂವ್ಮೆಂಟೇ ಇರಲ್ಲ ನೋಡಿ. ಈಗ ಈ ರೂಟಲ್ಲಿ ನೆಕ್ಸ್ಟು ಬಂದರೆ ಫುಲ್ಲು ಜಾಮ್ ಆಗೋಗಿರುತ್ತೆ ಇಲ್ಲಿ ಫುಲ್ಲು. ಆ ಕಡೆನೂ ಹೋಗ್ಬೇಕು, ಈ ಕಡೆನೂ ಹೋಗ್ಬೇಕು. ನಮ್ಮ ರೋಡ್ ನೋಡಿದ್ರೆ ಎಷ್ಟಿರುತ್ತೆ. ಎಲ್ಲರೂ ದೂರ ತೊಗೊಂಡು ಹೊಂಟೋಗ್ಬಿಡ್ಬೇಕು ಈಗ. ಯಾವುದಾದ್ರು 20-25 ಕಿಲೋಮೀಟ್ರ್ ಯಾವುದಾದ್ರು ಸಿಕ್ಕಿದ್ರೆ ಅಜ್ಜಿ ಎತ್ಕೊಂಡು ಹೊರಟ್ಬಿಡೋಣ. ಈ ಏರಿಯಾದಲ್ಲಿ ಇನ್ನು ಇರೋದೇ ಬೇಡ. ಈಗ ಒಂದು 8-9 ಗಂಟೆ ಮೇಲೆ ಫುಲ್ ಎಲ್ಲ ಆಫೀಸಿಗೆ ಡ್ಯೂಟಿಗೆ ಹೋಗೋರು ಇರ್ತಾರಲ್ಲ, ಅಂಥ ಟೈಮಲ್ಲಂತೂ ಅಯ್ಯಪ್ಪ ದೇವ್ರೆ. 142 ಹೆಲ್ಮೆಟ್. ಥ್ಯಾಂಕ್ ಯು ಸ್ನೇಹಿತರೆ. ಈ ಒಂದು ಆರ್ಡರ್ ಕಂಪ್ಲೀಟ್ ಆಯ್ತಿದ್ದು. ಹೆಚ್ಚು ಕಮ್ಮಿ 142 ರುಪೀಸಿಗೆ ಇದ್ದಿತ್ತು. ಇನ್ನೊಂದು ಆರ್ಡರು ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ದೂರದ್ದು ಸಿಕ್ಕಿದ್ರೆ ಈಗ ಎತ್ತಾಕೊಂಡು ಹೋಗ್ಬಿಡೋಣ ಅಂತ. ಒಂದು ರ್ಯಾಪಿಡೋದಲ್ಲಿ ಅವಾಗಿಂದ ಒಂದು ಆರ್ಡರ್ ಒಂದೆರಡು ಸಿಗ್ತಾಯಿತ್ತು. ಇವರು ಕಸ್ಟಮರ್ ಇದ್ದಿದ್ದಕ್ಕೆ ಎತ್ಕೊಳ್ಳಿಕ್ಕಾಗಲಿಲ್ಲ. ಒಂದು 230 ರೂಪಾಯಿಗೇನೋ ಇದ್ದಿದ್ದದು. ನೋಡೋಣ ಬನ್ನಿ, ಯಾವುದಾದ್ರು ವೆಯ್ಟ್ ಮಾಡೋಣ, ಸಿಕ್ಕಿದ್ರೆ ಎತ್ತಾಕೊಂಡು ಹೋಗೋಣ. ಸ್ನೇಹಿತರೆ, ಒಂದು ಆರ್ಡರ್ ನಾನು ಅಸೈನ್ ಆಗಿದೆ. ಇಲ್ಲೇ ಒಂದು 0.1 ಮೀಟ್ರಲ್ಲಿರೋದು 92 ಪ್ಲಸ್ 27 ರುಪೀಸ್ ಏನೋ ಸಿಗ್ತಾಯಿದೆ ಆರ್ಡರಲ್ಲಿ. ಅದಕ್ಕೆ ಪಿಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಈಗ ಒಂದು ಕಸ್ಟಮರ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಹೆಚ್ಚು ಕಮ್ಮಿ 9 ಕಿಲೋಮೀಟ್ರಲ್ಲಿರೋದು, ವೈಟ್ ಫೀಲ್ಡಲ್ಲಿ ಇರೋದು ಡ್ರಾಪು. ಒಂದು 93 ರುಪೀಸು ಪ್ಲಸ್ಸು ನನಗೆ 22 ಏನೋ ತೋರಿಸ್ತಾ ಇತ್ತು. ಬನ್ನಿ ಸ್ನೇಹಿತರೆ, ಈಗ ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಜ್ಜಿ ವೈಟ್ ಫೀಲ್ಡಲ್ಲಿ ಹೆಂಗಿರುತ್ತೆ ಅಂದರೆ ಟ್ರಾಫಿಕ್ಕು ಯಾಕೆ ಕೇಳ್ತೀರಾ, ಬನ್ನಿ. ಹುಚ್ಚಿಡಿಸ್ಬಿಡುತ್ತಲ್ಲಂತೂ ಟ್ರಾಫಿಕ್ಕು. ಬನ್ನಿ ಸ್ನೇಹಿತರೆ, ಈಗ ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಎಲ್ಲಿದ್ದಿತ್ತು ಅಂದರೆ KR ಪುರಮಿಂದ ಮಾನ್ಯತಾ ಟೆಕ್ ಪಾರ್ಕಿಗೆ ಇದ್ದಿದ್ದು. ಹೆಚ್ಚು ಕಮ್ಮಿ 175 ರುಪೀಸ್ ಇದ್ದಿದ್ದು ಆರ್ಡರ್. ಅದು ಕಂಪ್ಲೀಟ್ ಆಗಿದೆ. ಈಗ ಇನ್ನೊಂದು ಆರ್ಡರ್ ಸಿಕ್ಕಿತ್ತು ಗುರು, ಬೆಂಕಿ ಆರ್ಡರು. ನಜ್ಜಿ ಅಕ್ಸೆಪ್ಟೇ ಆಗಲಿಲ್ಲ. ಅದು ಕೆಂಗೇರಿಗೆ ಸಿಕ್ಕಿದ್ದಿದ್ದು, ಅದು 260 ರುಪೀಸಿಗೆ. ನಜ್ಜಿ ಸಿಕ್ಕಿದ್ರೆ ಆರಾಮಾಗಿ ಹೊರಟೋಗ್ಬಿಡೋದಾಯಿತು. ಅಕ್ಸೆಪ್ಟೇ ಆಗಲಿಲ್ಲ ಅದು. ಈಗ ನೋಡ್ತಾ ಇದ್ದೀನಿ, ಯಾವುದಾದ್ರು ನಮ್ಮ ಏರಿಯಾ ಕಡೆ ಏನಾದರೂ ಸಿಕ್ಕಿದ್ರೆ ಎತ್ಕೊಂಡು ಹೋಗೋಣ ಅಂತ. ನೋಡೋಣ ಬನ್ನಿ ಯಾವ್ದು ಸಿಗುತ್ತೆ ಅಂತ. ಸ್ನೇಹಿತರೆ, ಈಗ ಒಂದು ಆರ್ಡರ್ ಸಿಕ್ಕಿದೆ ನನಗೆ. ಬನ್ನಿ ಸ್ನೇಹಿತರೆ, ಪಿಕಪ್ಪಿಗೆ ಹೋಗೋಣ. 3 ಕಿಲೋಮೀಟ್ರಲ್ಲಿದೆ. ಆ್ಯಕ್ಚುಲಿ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಒಟ್ಟು ವೆಯ್ಟ್ ಮಾಡ್ತಾರೋ ಕಸ್ಟಮರ್. 7 ಮಿನಿಟ್ಸ್ ಬೇರೆ ತೋರಿಸ್ತಾ ಇದೆ. ಫೋನ್ ಮಾಡಿಬಿಟ್ಟು ಹೇಳ್ಬೋಣ. ನಾನು ಅಲ್ಲೇ ಇದ್ದೀನಲ್ಲ ಸರ್, ಎಲ್ಲಿ ಇರೋ ಹೇಳಿ. ಈ ಕಡೆನಾ? ಎಲ್ಲಿರೋ ಸರ್ ಲೊಕೇಶನು? KR ಪುರ. ಹಿಂಗ ಸ್ನೇಹಿತರೆ, ಈಗ ಒಂದು ಆರ್ಡರ್ನ ನಾನು ಪಿಕಪ್ ಮಾಡಿಕೊಂಡೆ. ಮತ್ತೆ ಇಲ್ಲಿಂದ KR ಪುರಮ್ಗೆ ತೊಗೊಂಡೆ. ಇವರು ಅಜ್ಜಿ ಅಲ್ಲಿಂದನೇ ಬಂದೆ. ಇವಾಗ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಈಗ 225 ರೂಪಾಯಿಗೇನೋ ಇತ್ತು. ನೋಡೋಣ ಬನ್ನಿ. ನಾನು ಡ್ರಾಪಿಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೇನೆ ಸ್ನೇಹಿತರೆ. ಹಾಂ ಸರ್, ಒಂದು ನಿಮಿಷ. 222 ಓಕೆ ಸರ್, ಸಾಕು ಬಿಡಿ. ಥ್ಯಾಂಕ್ ಯು ಸರ್. ಹಾಯ್ ಸ್ನೇಹಿತರೆ, ಈಗೊಂದು ಕಸ್ಟಮರ್ದು ಕಂಪ್ಲೀಟ್ ಆಯಿತು. ಡೆಲಿವರಿ ಅಲ್ಲ, ರೈಡ್ ಕಂಪ್ಲೀಟ್ ಆಯಿತು. 222 ರುಪೀಸ್ ಏನೋ ಇತ್ತು. ಇದು ಕತರ್ನಾಗೂರು. ನನ್ನ ಅಜ್ಜಿ KR ಪುರಮಿಂದ ನಾನು ಸಾಕಪ್ಪ ಸವಾಸ ಅಂತ ನಾನು ಹೋಗ್ತಾ ಇದ್ದೀನಿ. ನಮ್ಮನ್ನು ಮತ್ತೆ ಬಂದು KR ಪುರಮ್ಗೆ ಬಿದ್ದೆ. ಖತರ್ನಾಕ್ ಅಂದರೆ ಖತರ್ನಾಕ್ ಆಗೋಯ್ತು ಇವತ್ತು. ನೋಡೋಣ ಬನ್ನಿ ಸ್ನೇಹಿತರೆ, ಈಗ ಇಲ್ಲಿಂದ ಎಲ್ಲಿ ಸಿಗುತ್ತೆ ಅಂತ ಆರ್ಡರು. ನಮ್ಮ ಏರಿಯಾ ಬಂದ್ಬಿಟ್ಟು ಇಲ್ಲಿಂದ ಹೆಚ್ಚು ಕಮ್ಮಿ ಕಲಾಸಿಪಾಳ್ಯಂ. ನಮ್ಮ ಏರಿಯಾಗೆ ಯಾವುದಾದ್ರೂ ಸಿಗುತ್ತಾ ಅಂತ ನೋಡೋಣ. ವೈಟ್
26 ಕಿಲೋಮೀಟ್ರ್ ಇದೆಯಲ್ಲಪ್ಪ, ಬೆಲ್ಲ ಇಲ್ದಂಗೆ ಬಂದ್ಬಿಟ್ಟೀನಿ. ಸ್ನೇಹಿತರೆ, ಈಗ ಒಂದು ಆರ್ಡರ್ ಸಿಕ್ಕಿದೆ. ಇಲ್ಲಿಂದ ಹೆಚ್ಚು ಕಮ್ಮಿ ವಿಜಯನಗರಗೆ ಇರೋದು ಆರ್ಡರು. ಒಂದು 2 ಕಿಲೋಮೀಟರ್ಸು ಪಿಕಪ್ ಇದೆ. ಈಗ ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈಗೊಂದು ಆರ್ಡರು ಪಿಕಪ್ ಆಗಿದೆ. ಇಲ್ಲಿಂದ ಹೆಚ್ಚು ಕಮ್ಮಿ 25 ಕಿಲೋಮೀಟ್ರು ವಿಜಯನಗರ, ನಮ್ಮದೇ ಏರಿಯಾ. ಆರಾಮಾಗಿ ಹೋಗೋಣ. ಏನು ಇದು ಪ್ಯಾಕೇಜು ಅಂಥದ್ದೇನಿಲ್ಲ. ನೋಡಿದ್ದೆ ಪ್ಯಾಕೇಜ್ ತೋರಿಸ್ತೀನಿ ನೋಡಿ. ಇದಿಷ್ಟೇ ಇರೋದು ಪ್ಯಾಕೇಜು. ಇದನ್ನು ತೊಗೊಂಡೋಗಿ ಡೆಲಿವರಿ ಕೊಡಬೇಕಷ್ಟೇ. ಇಂಥ ಆರ್ಡರ್ಗಳು ಸಿಕ್ಬಿಟ್ರೆ ನೋಡಪ್ಪ ಆರಾಮು. ಕಸ್ಟಮರ್ ಪೇಮೆಂಟು ಕಂಪ್ಲೀಟ್ ಆಯಿತು ಕಸ್ಟಮರ್ದು. ಇನ್ನೇನಿದೆ, ಬನ್ನಿ ಹೋಗೋಣ ಆರಾಮಾಗಿ. 1 ಗಂಟೆ ತೋರಿಸ್ತಿದೆ. ಈ ಆರ್ಡರ್ ಮಾಡಿಬಿಟ್ಟು ಇವತ್ತಿಂದು ಕ್ಲೋಸ್ ಮಾಡಿಬಿಡುವ. ಹೆಚ್ಚು ಕಮ್ಮಿ ಆಯಿತು, ನಮ್ಮ ಟಾರ್ಗೆಟ್ ರೀಚ್ ಆಗಿದೆ. 1100 ರುಪೀಸ್ ಏನೋ ಆಗಿರಬೇಕು. ಅದನ್ನೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ನಿಮಗೆ ಒಂದು ಆಣೆಕಟ್ಟು ತೋರಿಸ್ತೀನಿ ನೋಡಿ. ಇದು ನಿಮಗೆ KR ಪುರಮಲ್ಲಿ ಅಷ್ಟೇ ಸಿಗೋದು ಇಂಥ ದೊಡ್ಡ ಜಲಪಾತ. ಕಣ್ಣು ತುಂಬ್ಕೊಬಿಡಿ. ನಮ್ಮನ್ನು ಫುಲ್ಲು ಗಲೀಜು ನೋಡು. ಟ್ರೈನು ಎಷ್ಟು ದಿನದಿಂದ ಹೋಗ್ತಿದೆಯೋ ಗೊತ್ತಿಲ್ಲ. ಫುಲ್ಲು ರೋಡೆಲ್ಲ ಒಂಥರ ಇದಾಗ್ಬಿಟ್ಟಿದೆ. ಹೇಳೋರೆಲ್ಲ ಕೇಳೋರೆಲ್ಲ ಗೌರ್ಮೆಂಟು ಲೂಟಿ ಮೇಲೆ ಲೂಟಿ ಮಾಡ್ತವ್ರೆ. ಅವ್ರದ್ದು ಕುರ್ಚಿದೆ ಚಿಂತೆ, ಏನು ಬಿಡೋಕ್ಕಿಲ್ಲ. ನಮ್ಮ ಮೀಡಿಯಾ ಏನ್ರಿ ಮೀಡಿಯಾ, ನರ ಸತ್ತ ಮೀಡಿಯಾ ಅಂದ್ಕೊಂಡು ಮೀಡಿಯಾ ಅನ್ಬೋದು ಅಷ್ಟೇ. ನನ್ನ ಮಕ್ಕಳು 3rd ಕ್ಲಾಸ್ ಅಂದರೆ ಏನಾದರೂ ಇದ್ದರೆ, 3rd ಕ್ಲಾಸಿಗಿಂತ ಏನಾದರೂ ಕಮ್ಮಿ ಇದ್ದರೆ ನಮ್ಮ ಮೀಡಿಯಾದವ್ರು ನೋಡಿ. ಬಕೆಟ್ ಮೀಡಿಯಾ ನನ್ನ ಮಕ್ಕಳು. ಕಚಡ ಕಚ್ಚಿ ಕಜ್ಜಿ ನಾಯಿ ನನ್ನ ಮಕ್ಕಳು. ನಿಯತ್ತು ಅನ್ನೋದನ್ನು ಮಾರ್ಕೊಂಡು ಏನಾದರೂ ಬದುಕ್ತಾ ಇದ್ದರೆ ಅದು ಮೀಡಿಯಾದವರು. ಆ ಥರ ಇದ್ದಾರೆ ನನ್ನ ಮಕ್ಕಳು, ಕಚಡ ನನ್ನ ಮಕ್ಕಳು. ಬನ್ನಿ ಸ್ನೇಹಿತರೆ, ಈಗ ನಾನು ಇದಕ್ಕೆ ಹೋಗೋಣ. ಡೆಲಿವರಿ ಕೊಟ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಲೋ, ನೀವೇನಾ? ಹಾಂ, ಊಬರ್. ಅವರಿಗೆ ಹೋಗುತ್ತೆ. ಹಲೋ ಫ್ರೆಂಡ್ಸ್, ಇವಾಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ KR ಪುರಮಿಂದ ಇಲ್ಲಿ ಯಾವುದಪ್ಪ ವಿಜಯನಗರಕ್ಕೆ ಇದ್ದಿದ್ದು ಅವನ ಅಜ್ಜಿ. ಟೋಟಲಾಗಿ ಒಂದು 25 ಕಿಲೋಮೀಟ್ರು 288 ರುಪೀಸಿಗಿತ್ತು. ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಬನ್ನಿ ಈಗ ನೆಕ್ಸ್ಟು ಈಗ ಆಫ್ಲೈನ್ ಮಾಡ್ತೀನಿ. ಈಗ ನಾನು ಬೆಳಗ್ಗೆ ಒಂದು 6:30 ಅನಿಸುತ್ತೆ, 6:30 ನಾನು ಸ್ಟಾರ್ಟ್ ಮಾಡಿದ್ದು ಕೆಲಸ. ಈಗ 12:30 ಆಗಿದೆ ಟೈಮಿಂಗ್ಸು. ಒಂದು 6 ಅವರ್ ಅಂತಲೇ ಅಂದ್ಕೊಳ್ಳಿ. 6 ಅವರಿಗೆ ಎಷ್ಟಾಗಿದೆ ಅಂತ ಬನ್ನಿ ನೋಡೋಣ. ಊಬರಲ್ಲಿ $956 ಊಬರಲ್ಲಿ, ಪ್ಲಸ್ಸು ರ್ಯಾಪಿಡೋದಲ್ಲಿ $245 ರುಪೀಸು. ಇವತ್ತಿಂದ ಅರ್ನಿಂಗು ಸ್ನೇಹಿತರೆ $1501 ಆಗಿದೆ. 1200 ಅಂತಲೇ ಇಟ್ಕೊಳ್ಳಿ. ಪರವಾಗಿಲ್ಲ, ಇವತ್ತು ಚೆನ್ನಾಗಾಗಿದೆ ಅರ್ನಿಂಗು. ಈಗ ನಾನು ಡ್ಯೂಟಿ ಆಫ್ ಮಾಡ್ತೀನಿ. ಸ್ನೇಹಿತರೆ, ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಟೇಕ್ ಕೇರ್.